ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ, ಶೇರ, ಕಮೆಂಟ ಗರ್ದಿಗಮ್ಮತ್ ಆತ್ಮೀಯರ ವೀಕ್ಷಕರ ಗರ್ದಿಗಮ್ಮತ್ ಒಂದು ಒಳ್ಳೆಯ ಸುದ್ದಿಯನ್ನು ರಾಜ್ಯದಾಗ ಯಾವುದೇ ಒಂದು ಯೂಟ್ಯೂಬ್ದಾಗ ಬರೆದಂಥ ವಾಹಿನಿಯೊಳಗೆ ಸುದ್ದಿಗಳು ಬರತ್ತವ. ಎಲ್ಲಿದಾದರೂ ಜನರಿಗೆ ಏನು ಬೇಕಲ್ಲ ಅದನ್ನು ಸುದ್ದಿ ಕೊಡತೈತಿ. ಒಂದು ಹೋರಾಟ ಮನೋಭಾವ ಕಿಚ್ಚು ಹಚ್ಚುವಂಥ ಒಂದು ಅನ್ಯಾಯ ಆದವ್ರ ವಿರುದ್ಧ ನಿಂತಿರ್ತೈತಿ ಅಂತ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿ ಅನ್ನಿಸ್ತೈತಿ. ಈ ಘಟನೆ ಬೀದರ್ದೊಳಗೆ ನಡೆದಿದ್ದು. ಯಾಕಂದ್ರೆ ನಾವು ನಮ್ಮ ಸ್ವಾತಂತ್ರ್ಯ ಸಿಗದಾಗ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಿತ್ತಲ್ಲ ಅದನ್ನು ಮಾಡಿದಾರಂತ ಅನ್ಸತೈತೆ. ಅದನ್ನು ನೋಡಿದ್ರೆ, ಆ ಘಟನಾ ವಿಡಿಯೋ ನೋಡಿದ್ರೆ. ಯಾಕಂದ್ರೆ ಬೀದರ ಈಶ್ವರ್ ಖಂಡ್ರೆ ಅವರ ಅರಣ್ಯ ಮತ್ತು ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಒಂದು ಹುಟ್ಟೂರು, ಅದೊಂದು ಜಿಲ್ಲೆ ಬೀದರ್, ಬಾಲ್ಕಿ ಅವ್ರದ್ದು. ಅಲ್ಲಿ ಈ ಒಂದು ಅರಣ್ಯ ಇಲಾಖೆಯವರ ಗಿಡ ಹಚ್ಚೋದನ್ನು 1 ಕೋಟಿ ವೃಕ್ಷ ಮಾಡೋದನ್ನ ಹಿಂಗೆ ಮಾಡ್ತಾರೇನ. ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ತಪ್ಪು ಮಾಡಿದ್ದನ್ನು ಒಬ್ಬ ಪತ್ರಕರ್ತ ಕೇಳಿದ್ದಕ್ಕೆ ಅವನು ಹಿಗ್ಗಾಮುಗ್ಗ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲ ತಗೊಂಡು ಅವನ ಮ್ಯಾಗ ಕಂಪ್ಲೇಂಟ್ ಮಾಡಿಸಿದಾರಂತ ಸುದ್ದಿ ಐತೆ. ಆದರೆ ಇನ್ನೂ ನನಗೆ ಅದ್ರ ಬಗ್ಗೆ ಅಧಿಕೃತ ಗೊತ್ತಿಲ್ಲ. ಆದರೆ ಒಬ್ಬ ಅರಣ್ಯ ಅಧಿಕಾರಿ, ಅದು ಒಂದು ಪ್ರಜಾಪ್ರಭುತ್ವ ರಾಜ್ಯದೊಳಗೆ ಬಹಿರಂಗವಾಗಿ ಅವನು ಹಿಡ್ಕೊಂಬಂದು ಗಾಡ್ಯಾಗ ಕುಂಡಿಸಿ ಅವನು ತಮ್ಮ ಇಲಾಖೆ ಸುಪರ್ದಿಗೆ ತಗೋತಾರೆ ಒಟ್ಟಾರೆ ಅಧಿಕಾರಿಗಳು. ಏನೇ ಇರಲಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಒಂದು ವ್ಯವಸ್ಥೆ ಒಳಗೆ ಪ್ರಶ್ನೆ ಮಾಡೋದನ್ನು ಅಧಿಕಾರ ಯಾರಿಗೂ ಐತೆ. ಅದನ್ನ ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕಂತಿಲ್ಲ. ಎಲ್ಲಿ ಬೇಕಾದಲ್ಲಿ ಈ ರಾಜ್ಯದ ಒಂದು ನಾಗರಿಕರ ತಪ್ಪು ಮಾಡಿದ್ದು ಕಂಡ್ರೆ ಬೇಕಾದಲ್ಲಿ ಕೇಳ್ಬೋದು. ಅವರು ಜಿಲ್ಲಾಧಿಕಾರಿ ಇರಲಿ, ಪೊಲೀಸ್ ವರಿಷ್ಠಾಧಿಕಾರಿ ಇರಲಿ, ಯಾವುದೇ ಇಲಾಖೆ ಮುಖ್ಯಸ್ಥ ಇರಲಿ, ರಾಜಕಾರಣಿ ಇರಲಿ, ಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ಯಾರ ತಪ್ಪು ಮಾಡಿದರೆ ಈ ರಾಜ್ಯದ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅದನ್ನು ಕೇಳುವಂಥ ಒಂದು ಸಂವಿಧಾನವನ್ನು BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ನಮಗೆ. ಅದನ್ನು ಯಾರೂ ನೀ ಯಾಕೆ ಕೇಳಾತಿ ಅನ್ನಕ್ಕೆ ಬರೋದಿಲ್ಲ. ಅದಕ್ಕೆ ಈ ಒಟ್ಟಾರೆ ಘಟನೆ ಯಾಕೋ ಕಸ್ವಿಷಿ ಅನ್ಸತ್ತೈತೆ. ಇದು ಅರಣ್ಯ ಇಲಾಖೆಯೊಳಗೆ ಅಷ್ಟೇ ಅಲ್ಲ, ಎಲ್ಲ ಇಲಾಖೆ, ಕೆಲವೊಂದು ಇಲಾಖೆಯೊಳಗೆ ಕೆಲವೊಂದು ಅಧಿಕಾರಿಗಳು ತಾವು ಮಾಡಿದ್ದನ್ನು ಕಾನೂನು. ಅದಕ್ಕೆ ಎಲ್ಲೇ ಇಂಥ ಒಂದು ಘಟನೆ ನಡೆದಾಗ ನೀವು ಪ್ರತಿಭಟನೆ ಮಾಡುತ್ತಾ ಬರ್ರಿ, ನೋಡ್ಕೋತ ನಿಂದಿರಬೇಡ್ರಿ. ತಪ್ಪು ಮಾಡಿದಂಥ ಅಧಿಕಾರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಈಶ್ವರ್ ಖಂಡ್ರೆ ಅವರು ಏನು ಮಾಡೋರಂತ ಅಧಿಕಾರಿ ಕೇಳ್ತಾನೆ. ಅಂದ್ರೆ ಆ ಮಟ್ಟದೊಳಗೆ ಈ ಅಧಿಕಾರಿ ವರ್ಗಿದ್ದಾಗ ನಾವು ಬದಲಾವಣೆ ಬಯಸತ್ತೇವೆ. ಆದರೂ ನ್ಯಾಯ ಸಿಗ್ತೈತಿ. ನೀವು ಸುಮ್ಕ ಕುಂಡಕ್ಕೆ ಹೋಗಬೇಡ್ರಿ, ಪ್ರತಿಭಟನೆ ಮಾಡಿರಿ. ಒಟ್ಟಾರೆ ರಾಜ್ಯದಲ್ಲಿ ಅನೇಕ ಕಡೆ ಇಂಥ ಘಟನೆಗಳ ಈ ಭಾಧಿಕಾರಿಗಳ ಒಂದು ತಮ್ಮ ಹುಂಬತನದಿಂದ ಜನಸಾಮಾನ್ಯರನ್ನ ಅಂಜಿಸಿ ಇಲಾಖೆ ತಮ್ಮ ಕಂಟ್ರೋಲ್ದಾಗ ಇಟ್ಕೊಂಡು ಬೋಗಸ್ ಕೆಲಸಗಳು ಭಾಳಷ್ಟು ಇಲಾಖೆ ಒಳಗೆ ಮಾಡ್ತಿರ್ತಾರೆ. ಅದಕ್ಕೆ ಅಂಥವು ಯಾವಾಗ ಕಂಡು ಬಂದ್ರೆ ಗರ್ದಿಗಮ್ಮತ್ ತಿಳಿಸ್ರಿ, ಇಲ್ದ್ರೆ ನೀವರೇ ಪ್ರತಿಭಟನೆ ಮಾಡ್ರಿ ಅಂತೇಳಿ ಗರ್ದಿಗಮ್ಮತ್ ನಿಮಗೊಂದು ಸೂಕ್ಷ್ಮ ಸಲಹೆ ನೀಡತ್ತಿದ್ರಿ. ನಮಸ್ಕಾರ. ನೀನೇ ದೊಡ್ಡ ಧಾರ್ಕಾರಿ ಬೇರೆ ಈಗ ಮಾತಾಡಿ. ಈಗ ಫರಕ್ ಆಯ್ತು, ಇನ್ನು ಫರಕ್ ಆಯ್ತದ. ಜಗಳ
ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ಆಗಿದೆ. ಯಾರಿಗಾರ ಒಂದ್ ವೇಳೆ ಗೊತ್ತಿಲ್ಲ ಸರ್, ಅದು ನಮ್ಮ ಮನೆ ಮಾತು ಬೇಡ ಈಗ. ಅಲ್ಲ ಸರ್, ಎಲ್ಲಿ ಕೇಳ್ಬೇಕು ದಾರಿ ಕೇಳ್ಬೇಕು, ದಾರಿ ಕೇಳೋದಲ್ಲ. ನೀವು ಹೊಡಿತೀರಿ ಹೊಡಿ, ನೀವು ದೊಡ್ಡ ದಾರಿ ಗೌರವ ಎಲ್ಲಿ ಕೇಳೋದು ಬಂದೆ. ಕೇಳ್ತಾ ಇದ್ದಾರೆ. ಸರ್ ನೀವು ಗೌರವದ ನಿಮ್ಮ ಮ್ಯಾಗ ಅಂತ ಹೇಳಿ. ಜೀಪ್ ತರ್ಸ್ ತರ್ಸಿ ಎಲ್ಲಿ ನಿಂದ್ರ? ತರ್ಸಿ ಏ, ಹಿಡ್ಕೊರಿ. ನಾ ಹೋಗಲ್ರಿ, ನಾ ಹೋಗಲ್ಲ. ಏ, ನಿಂದ್ರಪ್ಪ ಅಲ್ಲಿ. ನಾ ಹೋಗಲ್ಲ ಅಂತ ಹೇಳ್ತೀನಿ. ಮಾತಾಡ್ಬೇಡಿ. ಏ ಸರ್ ನಾ ಹೋಗಲ್ರಿ, ನಾ ಇಲ್ಲೇ ಇರ್ತೀನಿ. ಸರ್ ನಾನು ವೇಟ್ ಏನ್ ಹೇಳ್ತಾ ಇದೀನಿ? ವೇಟ್ ಮಾಡಿ ಯಾಕೆ ಮಾಡ್ತಾ ಇದ್ರಿ ಸುಮ್ಮನೆ ಏ, ತಗೋ, ಇಲ್ಲೇ ಗಾಡಿ ತಗೋ. ನಾಯಕರೇ ಆ ಕಾರ್ ತಗೋ. ಎಲ್ಲ ವೇಟ್ ಮಾಡ್ದ ಏಯ್, ನಡಿಯಪ್ಪ ನಡಿ. ಜಾಸ್ತಿ ಮಾತಾಡ ನಡಿ. ಯಾಕೆ ನಾವ್ ಏನ್ ಮಾಡಿ ಹೇಳ್ರಿ ಏನು ಅರೇಂದ್ರಿ? ಸರ್ ನಾವ್ ಏನ್ ಮಾಡಿ ಹೇಳ್ರಿ ಹಂಗೆ ಬಿಡ್ರಿ ಸರ್. ಏಯ್, ಹಂಗೆ ನೋಡ್ರಿ ನಡಿ. ಪರ್ಮಿಷನ್ ನಡಿ. ನೀವು ತೋಲ್ ದಾರಿ ಸರ್ ನಡಿ. ಕೇಳ್ರಿ ಅವ್ರು ಯಾವ ಪ್ರೆಸ್ ಕೇಳ್ರಿ ಅವ್ರು. ಸರ್ ನಾನು ಸಾಮಾನ್ಯ ಪ್ರಜೆ ಸರ್, ತಾವು ಹೇಳ್ತಾ ಇದ್ದೀನಲ್ಲ. ಊಟ ಇದೆ ಸರ್. ಏಯ್, ನಡಿ. ನಾಯಕರೇ ಶಕ್ತಿ ಕೊಡತ್ರಿ. ಅಲ್ಲಿ ಕೊಡ್ರಿ. ಬರ್ತೀನಿ. ಏಯ್, ಮಾತಾಡಿದ್ರೆ ಹೊಡ್ತೀನಿ. ಆಯ್ತು ರೀ ಸರ್, ಹೋಗ್ರಿ ಹೋಗ್ರಿ ಹೋಗ್ರಿ. ಪೂರ ತಿಳ್ಕೊಂಡು ಮಾತಾಡಬೇಕು. ತುಂಬ ತಾವೇ ಶಾನೆ ಅಂತ ತಿಳ್ಕೊಂಡು ಮಾಡಿದ್ರೆ ಇಲ್ಲಿ ಹುಚ್ಚುಳ ಮಗಳು ಕಾಣತ್ತಾರಲ್ಲ, ಇಲ್ಲಿ ಕೆಲಸ ಮಾಡೋರು ಇಲ್ಲಿ ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲಿ. ಹೌದು ಪ್ರಶ್ನೆ ಮಾಡೋ ಜಾಗದಾಗ ಇಲ್ಲ, ಹೌದು ಹೌದು. ಇಲ್ಲ, ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್, ಅದಕ್ಕೆ ನಾ ಅಗ್ರಿದ್ದೀನಿ ಬಿಡ್ರಿ, ಪರವಾಗಿಲ್ಲ. ನೀನ್ ಪ್ರಶ್ನೆ ಇದ್ರೆ ನಮಗೆ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಬೇಕು. ಸರ್ ಏಯ್, ಅಲ್ಲಿ ಆಫೀಸ್ ನಡೀತೀನಿ, ಅಲ್ಲಿ ಗೊತ್ತು ಮಾಡ್ತೀನಿ ನಡಿ. ಆಫೀಸ್ ತಗೊಂಡು ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮಗೆಲ್ಲ. ಅಲ್ಲ, ಇಷ್ಟು ಮಂದಿ ಏನಿಲ್ಲ, ಏನು ಫಾಲ್ತು ಸುಳ್ಳು ಕಾಣ್ತಾರೆ ಇವರೆಲ್ಲ ಇಲ್ಲಿ. ಮುಂಜಾನಿಂದ ಇಲ್ಲಿ ಏನು ಮಧ್ಯಾಹ್ನ ಊಟ ಮಾಡಿಲ್ಲ. ಸರ್ ಖಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಣ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕಾದ. ಯಾಕಂದ್ರ ನಾನು ತಂದೆ. ಆಫೀಸಿಗೆ ಬಂದು ಮಾತಾಡ. ಆಯ್ತಾಯ್ತು, ಓಕೆ, ಹೆಚ್ಚಿಗೆ ಮಾತಾಡ್ಬೋದು. ಆಯ್ತಾಯ್ತು ಸರ್. ತಾವು ಅಧಿಕಾರಿ ಇದ್ದೀರಿ, ಹೇಳ್ದಿರಲ್ಲ ತಿಳ್ಕೊಳ್ಬೇಕಷ್ಟೇ, ಏನ್ ಹೇಳಿದ್ರು ಅಂತ ತಿಳ್ಕೊಳ್ಬೇಕು, ಮುಗ್ದೋಯ್ತು ಅಷ್ಟೇ. ತಿಕ್ಕ ಮುಚ್ಕೊಂಡು ನಡಿಬೇಕಷ್ಟೇ.